ಅಲ್ಲೂ ತುಂಬ ಕಷ್ಟ ಆಗೋದು ಜನಗಳಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಬರಲಿಕ್ಕೆ ವಯಸ್ಸಾದವ್ರಿಗಂತೂ ತುಂಬ ಕಷ್ಟ ಆಗೋದು. ಈಗ ಸ್ವಲ್ಪ ಫ್ರೀ ಇದೆ, ಆದರೂ ಈಗ ಅಲ್ಲೊಂದು ಇಲ್ಲೊಂದು ಕಾಣ್ತಾ ಇದ್ದಾವೆ. ಎಲ್ಲನೂ ಕ್ಲಿಯರ್ ಮಾಡಿ ಈ ನಾಗರಿಕರಿಗೆ ಸುಗಮವಾಗಿ ಹೋರಾಟಕ್ಕೆ ಒಳ್ಳೆ ಸರ್ಕಾರ ಅನುಕೂಲ ಮಾಡಿಕೊಡ್ತಾ ಇದೆ. ಇದಕ್ಕೆ ನಮ್ಮ ಧನ್ಯವಾದಗಳು ಸರ್ಕಾರಕ್ಕೆ. ಇದೇ ಥರ ಎಲ್ಲ ಏರಿಯಾದಲ್ಲೂ ಮಾಡಲಿ. ಮತ್ತು ಹಾಗೆ ಕಸದ್ದು ಮತ್ತು ಈ ಕೆಟ್ಟಿನಿಂದಂಥ ವೆಹಿಕಲ್ಗಳ್ನ ಕ್ಲಿಯರ್ ಮಾಡಿದರೆ ಇನ್ನೂ ಬೆಂಗಳೂರು ನಗರ ತುಂಬ ಸುಂದರವಾಗಿ ಕಾಣುತ್ತೆ, ಸೊಗಸಾಗಿ ಕಾಣುತ್ತೆ. ಇದರಿಂದ ಬರ್ತಕ್ಕಂಥ ಟೂರಿಸ್ಟ್ಗಳಿಗೂ ಎಲ್ಲರಿಗೂ ತುಂಬ ಅಟ್ರಾಕ್ಷನ್ ಆಗಿರುತ್ತೆ ಅಂತ ಇಷ್ಟು ಹೇಳಿಕೆ ಇಷ್ಟಪಡ್ತೀನಿ. ಈಗ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಸ್ವಲ್ಪ ಬಂಡವಾಳ ಹಾಕೊಂಡು ಅವರ ಜೀವನಕ್ಕಂತ ಮಾಡ್ತಾ ಇದ್ದಂತ ಅದನ್ನ ಕಸುಬನ್ನ ಅನ್ಯಾಯವಾಗಿ ಕಿತ್ಕೊಂಡ್ಬಿಟ್ರು ಅನ್ಸಲ್ವಾ? ಮೇಡಮ್, ಕಿತ್ಕೊಂಡ್ರು ಅಂದರೆ ಅದಕ್ಕೆ ಅವರು ಇನ್ನೊಂದು ಅದಕ್ಕೆ ಬದಲಾಗಿ ಏನಾದ್ರು ಒಂದು ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡಿ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಮಾರ್ಕೆಟು ಅಥವಾ ಅವ್ರ ವ್ಯಾಪಾರಕ್ಕೆ ತೊಂದರೆ ಆಗಬಾರ್ದು. ಅವರು ಜೀವನ ಮಾಡಬೇಕು. ಅವರು ಬಡವರು ಇರ್ತಾರೆ, ಅವ್ರಿಗೆ ಒಳ್ಳೆಯ ಕಡೆ ಸರ್ಕಾರ ಜಾಗ ಕಲ್ಪಿಸಿ ಅವ್ರಿಗೆ ಒಂದು ಐಡೆಂಟಿ ಕಾರ್ಡನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದೇ ಥರ ಸಾರ್ವಜನಿಕರು ಓಡಾಡೋ ಅಂಥ ಜಾಗಗಳಲ್ಲೇನ ಒಂದು ಜಾಗನ ಗುರುತಿಸಿ, ತುಂಬ ದೂರ ಆದರೂ ಕಷ್ಟ ಆಗುತ್ತೆ ಹೋಗ್ಲಿಕ್ಕೆ, ಅಂಥ ಜಾಗಗಳನ್ನ ಗುರುತಿಸಿ ಕೊಟ್ಟರೆ ಇದು ತುಂಬ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಅದನ್ನೇ ಈಗ ಸುಮಾರು ಅಲ್ಲಿಂದ ಹಿಡಿದು ಈ ಮೂಲೆವರೆಗೂ ಸುಮಾರು ಜನ ಇದ್ರು. ಹೌದು. ಈಗ ಅವ್ರ ಹೊಟ್ಟೆಪಾಡು ಏನಾಗ್ಬೋದು? ಅವರು ದುಡಿದ್ರೇನೆ ಜೀವನ. ಈಗ ಕಳ್ಳರು ಇಲ್ಲ, ಈಗ ಕಷ್ಟ ಆಗ್ತಾ ಇದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಆಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಯೋಚನೆ ಮಾಡಿ ಅವ್ರಿಗೆ ಏನಾದ್ರು ಒಂದು ಅನುಕೂಲ ಕಲ್ಪಿಸಿ ಅವ್ರಿಗೆ ಗುರುತಿನ ಚೀಟಿ ಕೊಟ್ಟು ಮತ್ತು ಅವ್ರಿಗೆ ಧನ ಸಹಾಯ ಮಾಡಿ ಕೊಟ್ಟು ಅವ್ರಿಗೆ ಮಳಿಗೆಗಳನ್ನ ಅಥವಾ ಒಂದು ಜಾಗನ ಕಲ್ಪಿಸ್ಕೊಡೋದು ಒಳ್ಳೇದು ಅಂತ ಅನಿಸುತ್ತೆ. ಈಗ ಎಲ್ಲರ ಬೈಲಿ ಏನು ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಅದು ಬೆಂಗಳೂರು ಅಂತ ಇದರಲ್ಲಿ ಹೊರ ರಾಜ್ಯದಿಂದ ಬಂದಿರೋರೇ ಸುಮಾರು ಜನ ಇದ್ದಾರೆ, ಅವ್ರು ಅವಾಯ್ಡ್ ಆಗ್ತಾರೆ. ಈ ಬೀದಿ ಬದಿ ವ್ಯಾಪಾರಿಗಳೇ ಸುಮಾರು 90% ಅವರೇ ಇದ್ದಾರೆ, ಅವ್ರು ಅವಾಯ್ಡ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಂಗೆ ಇಲ್ಲ, ಆ ಥರ ಏನಿಲ್ಲ, ಎಲ್ಲ ಮಿಕ್ಸ್ ಇದ್ದಾರೆ. ಅವರು ಅಂದರೆ ಅವರು ವ್ಯಾಪಾರಕ್ಕೋಸ್ಕರ ಬಂದಿರ್ಬೋದು, ಬಟ್ ನಮ್ಮವರು ಇದ್ದಾರೆ, ಬೇರೆ ಬೇರೆ ರಾಜ್ಯಗಳವರು ಇದ್ದಾರೆ. ಹೊರ ರಾಜ್ಯದವರು ಅಂದರೆ ಅವರು ವ್ಯಾಪಾರಕ್ಕೋಸ್ಕರ ಬಂದಿದ್ದಾರೆ. ಆದ್ರೂ ನಾವು ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕು. ನಮ್ಮವ್ರಿಗೆ ಫಸ್ಟು ಪ್ರಾಧಾನ್ಯತೆ ಕೊಟ್ಟು ಅವ್ರಿಗೆ ನೆಕ್ಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಕರ್ನಾಟಕದವ್ರಿಗೆ ಫಸ್ಟ್ ಕೊಡಬೇಕು. ಏನು ಹೇಳ್ತಾರೆ ಕೃಷ್ಣ ಬೈರೇಗೌಡ ಸರ್ಗೆ? ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಅವ್ರು ಹೇಳಿದ್ರು, ನಾನು ಜನಗಳ ಹತ್ರ ಏನಾದ್ರು ಅನ್ನಿಸ್ಕೊಂಡ್ರೆ ನನಗೆ ಈ ನಾನು ಮಾಡ್ತಕ್ಕಂಥ ಒಳ್ಳೆ ಕರ್ತವ್ಯಕ್ಕೆ ಒಂದು ನಿಷ್ಠೂರ ಹೇಳ್ತಾರೆ. ಅದಕ್ಕೆ ನನಗೆ ಪರವಾಗಿಲ್ಲ, ಆದರೆ ನಾನು ಜನಗಳಿಗೆ ಸಮಾಜಕ್ಕೆ ಒಂದು ಈ ನಾಗರಿಕರಿಗೆ ಒಳ್ಳೇದು ಮಾಡಿ ನನಗೆ ಅದೇ ಸಮಾಧಾನ ಅಂತಾರೆ. ಆ ಥರ ಒಂದು ಡೆಡಿಕೇಶನ್ ಇದೆಯಲ್ಲ, ನಿರ್ಧಾರ ತಗೊಂಡು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಆ ಥರ ಎಲ್ಲ ಸಚಿವರು ಆ ಥರ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದರೆ ಸರ್ಕಾರಕ್ಕೂ ಒಳ್ಳೆಯ ಹೆಸರು, ಸಮಾಜಕ್ಕೂ ಒಳ್ಳೆಯದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಇಲ್ಲೇನೋ ಪಾಪ ಬಡವರು ಏನೋ ಬದುಕ್ತಾ ಇದ್ರು, ಎತ್ತಿಸ್ಬಿಟ್ರಿ. ಅಲ್ಲಿ 8th ಕ್ಲಾಸು ಫುಲ್ಲು ಹೂವಾದವರು, ಅಲ್ಲಿ ಯಾಕೆ ಎತ್ತಿಸ್ಲಿಲ್ಲ ಅಂತ. ಆ ರೋಡ್ ಫುಲ್ಲು. ಇವಾಗ ಹೆಂಗಿದೆ ಓಡಾಡಕ್ಕೆ ನಿಮಗೆ? ಇಲ್ಲಿ ಪರವಾಗಿಲ್ಲ, ಅಲ್ಲಿ ಅಧಿಕಾರಿ ಗೊತ್ತಿಲ್ಲ, ಅವ್ರಿಗೆ ಎತ್ತಿಸ್ತಾರೆ, ತಗೊಂಬಂದು ಇಟ್ಕೊಂತಾರೆ. ತಿರ್ಗಾ ಎಷ್ಟು ಅಂತ ಕಾಯಕ್ಕಾಗುತ್ತೆ ಹೇಳಿ? ಎಲ್ಲ ಕಡೆ ಮಾಡಬೇಕಲ್ಲ. ಟ್ರಾಫಿಕ್ಕು ರೋಡು ಎಲ್ಲೆಲ್ಲ ಟ್ರಾಫಿಕ್ ಜಾಸ್ತಿ ಇದೆ ಅಲ್ಲಿ ಮಾಡಬೇಕು. ಅಲ್ಲೂ ಅಷ್ಟೇ, ಅಲ್ಲಿ ದತ್ತಾತ್ರೇಯ ಟೆಂಪಲ್ಲು, ಈ ರೋಡ್ ಲೆಫ್ಟಿಗೆ ಹೋಗ್ತಿರಲ್ಲ, ಅಲ್ಲಿ ನೋಡಿ ಫುಟ್ಪಾತ್ ಮೇಲೆಲ್ಲ ಇಟ್ಟಿದ್ದಾರೆ. ಅಲ್ಲಿ ಹೆಂಗಿಂದ ನಾವು ಬರೋದು, ರೋಡಿಗೆ ಬಂದರೆ ಗಾಡಿಗಳು ಇಟ್ಬಿಡ್ತಾರೆ, ಬೈಕುಗಳು. ಏನು ಪ್ರಯೋಜನ ಇವ್ರು ಮಾಡೋದು? ಮಾಡಿದ್ದಾರೆ, ಇಲ್ಲ ಅಂದಿಲ್ಲ, ಕೆಲವು ಕಡೆ ಮಾಡಿಲ್ಲ. ನೋಡಿ 8th ಕ್ಲಾಸ್ ರೈಟಿಗೆ ಫುಲ್ಲು ಓದಾರು, ಅಲ್ಲಿ ಹೋಗೋಕ್ಕೆ ದಾರಿ ಇಲ್ಲ. ಇನ್ನು ಹಬ್ಬಗಳು ಬಂದರೆ ಈಗಿನ ಹಬ್ಬ ಸೀಸನ್. ಇವಾಗ ಬರೋ ತಿಂಗಳು ಶ್ರಾವಣ ಬಂತು ಅಂದರೆ ಹಬ್ಬಗಳು. ಅವಾಗೇನು ಮಾಡ್ತೀರಾ? ಅವಾಗ ಏನು ಹೂವು ಅಂತೀರಾ? ಏನು ಮಾಡ್ತೀರಾ? ಆ ಕಡೆ ಮಾಡಿ, ಆ ಕಡೆ ನೋಡಿ ಬನ್ನಿ. ನಾನು ಹಂಗೆ ಹೋಗ್ತೀನಿ ಇವಾಗ ಹೂವು ತರಕ್ಕೆ. ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಕೂತ್ಕೊಂಡಿದ್ದಾರೆ. ಸ್ವಲ್ಪ ಜಾಗ ಬಿಟ್ಟು ಮಾಡ್ಕೊಳ್ಳಿ. ರೋಡ್ ತನಕ ಬಂದ್ಬಿಡ್ತಾರೆ ಅಲ್ಲೂ ನೋಡಿ. ಅಲ್ಲಿ ಮಾಡಲಿ ಪಾಪ, ಬಡವರು ವ್ಯಾಪಾರ, ಹೆಂಗಸುಗಳು ಪಾಪ ಬಡವರು. ಇನ್ನೇನು ಸ್ವಲ್ಪ ಜಾಗ ಬಿಟ್ಬಿಟ್ಟು ಓಡಾಡಿದ್ರೆ ಒಳ್ಳೆಯದು. ಕೃಷ್ಣ ಬೈರೇಗೌಡ ಸರ್ಗೆ ಏನು ಹೇಳ್ತೀರಾ? ಏನು ಹೇಳೋದು ಅವ್ರಿಗೆ? ಅವ್ರು ನಮ್ಗಿನ್ನ ದೊಡ್ಡ, ಅವ್ರಿಗೆ ಗೊತ್ತಿದೆ ಎಲ್ಲನೂ. ಏನೋ ರೌಂಡ್ ಹೊಡಿದ್ರು, ಎಲ್ಲ ನೋಡಿದ್ರು, ಆ ಕಡೆನೂ ಹೋಗಿಲ್ಲ ಅವರು, ಆ ಸೈಡು. ಆಮೇಲೆ ನೆಕ್ಸ್ಟು ಆ ಕಡೆ ಒಂದು ರೋಡು, ಅಲ್ಲೂ ಗಾಡಿಗಳು, ವೆಹಿಕಲ್ಗಳು ಫುಟ್ಪಾತ್ ಮೇಲೆ ನೋಡಿ, ಅಲ್ಲೆಲ್ಲ ಎಕ್ಸ್ಟ್ರಾ ಗಾಡಿಗಳು. ಅದು ನೀವು ಕಂಟ್ರೋಲ್ ಮಾಡಿ, ಅದು ಮಾಡ್ಬೇಕು, ಎಲ್ಲ ಕಡೆ ಮಾಡಬೇಕು.
ಟ್ರಾಫಿಕ್ಕು ಪಾಪ ಇವ್ರಿಗೆ ಸ್ವಲ್ಪ ಜಾಗ ಬಿಟ್ಟು ವ್ಯಾಪಾರ ಮಾಡಿ ಅನ್ಬೋದು. ನೋಡಿ ಇವರು ವ್ಯಾಪಾರ ಮಾಡಿದರೆ ಸಾಕು, ಇಷ್ಟು ಜಾಗ ಇದೆ, ಪಾಪ ಅವರು ಅದಲ್ಲೇ ಬದುಕೋದು, ಅದಲ್ಲೇ ಇರೋದು ಬಡವರು. ಸ್ವಲ್ಪ ಜನ ಓಡಾಡೋಕ್ಕೆ ಸ್ವಲ್ಪ ಜಾಗ ಬಿಟ್ಟು ಮಾಡಬೇಕು.